ಸ್ನೇಹಿತರೆ, ಈ ವಿಡಿಯೋದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ಗೃಹಲಕ್ಷ್ಮಿ ದುಡ್ಡು ಯಾವಾಗ ಬರುತ್ತೆ, ಆ ಇಬ್ಬರು ಮಹಿಳೆಯರು ಹೈಕೋರ್ಟ್ಗೆ ಹೋಗಿದ್ಯಾಕೆ, ಹೈಕೋರ್ಟ್ ಏನು ಹೇಳಿತ್ತು, ಆ 2 ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸಿರ್ತೀನಿ. ಯಾರಾದರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ. ಸ್ನೇಹಿತರೆ, ಬೆಂಗಳೂರಿನ ಶ್ರೀಮತಿ ಗಂಗಾ ಮತ್ತು ಪವಿತ್ರ ಎಂಬ ಇಬ್ಬರು ಮಹಿಳೆಯರು ಫೆಬ್ರವರಿ ಮತ್ತು ಮಾರ್ಚ್ನ 2 ಕಂತಿನ ಹಣ ಬಂದಿಲ್ಲ, ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿರ್ತಾರೆ. ಸ್ನೇಹಿತರೆ, ರಾಜ್ಯದ ನಾಗರಿಕರಿಗೆ ಆಯಾ ರಾಜ್ಯಗಳು ಕಲ್ಯಾಣ ಕಾರ್ಯಕ್ರಮಗಳನ್ನು ಒದಗಿಸುವುದು ಸರ್ಕಾರದ ಜವಾಬ್ದಾರಿ ಅಂತ ಸಂವಿಧಾನದಲ್ಲೇ ಹೇಳಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಡಿಯಲ್ಲಿ ಇಂಥ ಕಲ್ಯಾಣ ಕಾರ್ಯಕ್ರಮಗಳನ್ನು ಆಯಾ ರಾಜ್ಯಗಳು ತನ್ನ ನಾಗರಿಕರಿಗೆ ಒದಗಿಸ್ತಾ ಬಂದಿವೆ. ಇಂಥ ಕಲ್ಯಾಣ ಕಾರ್ಯಕ್ರಮಗಳನ್ನು ನೀಡುವುದು ರಾಜ್ಯದ ಕರ್ತವ್ಯ, ಹಾಗೆ ಅದನ್ನು ಪಡೆಯುವುದು ನಮ್ಮ ಸಂವಿಧಾನದ ಮೂಲಭೂತ ಹಕ್ಕು. ಆದರೆ ರಾಜ್ಯ ಸರ್ಕಾರ ಫೆಬ್ರವರಿ ಮತ್ತು ಮಾರ್ಚ್ ಈ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಇದುವರೆಗೂ ನೀಡಿಲ್ಲ. ಹಾಗಾಗಿ ಫಲಾನುಭವಿಗಳಿಗೆ ಸಂವಿಧಾನದ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿದೆ ಅಂತ ಕೋರ್ಟ್ ಮೆಟ್ಟಿಲು ಏರಿದ್ದಾರೆ. ಕೂಡಲೇ ಈ 1,26,00,000 ಫಲಾನುಭವಿಗಳೇನಿದ್ದಾರೋ ಅವರಿಗೆ ನೀಡಬೇಕಾಗಿರೋಂಥ ಸುಮಾರು 5,000 ಕೋಟಿಗಳಷ್ಟು ಹಣವನ್ನು ಎಸ್ಕ್ರೋ ಖಾತೆಗೆ ಜಮಾ ಮಾಡಬೇಕು, ಅದಕ್ಕೆ ಕೋರ್ಟು ನಿರ್ದೇಶನ ನೀಡಬೇಕು ಅಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿರೋದು. ಇದನ್ನು ನ್ಯಾಯಮೂರ್ತಿಗಳಾದ ಸೂರಜ್ ಗೋವಿಂದ್ ರಾಜು ಮತ್ತು ನ್ಯಾಯಮೂರ್ತಿ ಕೆ ಮನ್ಮಥರಾವ್ ಅವರಿದ್ದ ಪೀಠ ಒಂದು ನೋಟಿಸ್ ನೀಡುತ್ತೆ ಸರ್ಕಾರಕ್ಕೆ. ಅದೇನು ಅಂತಂದರೆ, ಫಲಾನುಭವಿಗಳಿಗೆ ನೀಡಬೇಕಾದ 5,000 ಕೋಟಿ ಹಣ ಯಾಕೆ ರಿಲೀಸ್ ಮಾಡಿಲ್ಲ ಅಂತ ರಾಜ್ಯ ಹಣಕಾಸು ಇಲಾಖೆಗೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ, ಪಂಚಾಯತ್ ರಾಜ್ ಇಲಾಖೆಗೆ ನೋಟಿಸ್ ನೀಡಿದೆ. ಫಲಾನುಭವಿಗಳಿಗೆ ಹಣ ನೀಡದೇ ಇರೋದರ ಬಗ್ಗೆ ನಿಮ್ಮ ನಿಲುವೇನು ಅಂತಲೂ ಕೇಳಿದೆ. ಅದರ ವಿಚಾರಣೆಯನ್ನು ಜೂನ್ 4ಕ್ಕೆ ಮುಂದೂಡಿದೆ. ಸರ್ಕಾರ ಏನು ಉತ್ತರ ನೀಡಿದೆ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯ ಆಡಳಿತಾತ್ಮಕ ಪ್ರಕ್ರಿಯೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ತಾಲೂಕ್ ಪಂಚಾಯಿತಿಗೆ ವರ್ಗಾಯಿಸುತ್ತಿರುವಾಗ ಆಡಳಿತಾತ್ಮಕ ತೊಂದರೆಯಾಗಿದೆ ಹಾಗೂ ಫಲಾನುಭವಿ ಖಾತೆಗೆ ನೇರ ಹಣ ವರ್ಗಾವಣೆ ಪ್ರಕ್ರಿಯೆ ಏನಿದೆಯೋ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು, ಆ DBTನಲ್ಲಿ ಆದಂಥ ತಾಂತ್ರಿಕ ತೊಂದರೆಯ ಕಾರಣದಿಂದನೂ ಸಹ ಹಣ ಜಮೆ ಆಗಿಲ್ಲ ಅಂತ ಕೋರ್ಟ್ಗೆ ತಿಳಿಸಿದೆ. ಆದಾಗ್ಯೂ ಸಹ ಕೋರ್ಟು ವಿಚಾರಣೆಯನ್ನು ಮುಂದಿನ ಜೂನ್ 4ಕ್ಕೆ ಕಾಯ್ದಿರಿಸಿದೆ. ಅದೇನೇ ಇರಲಿ, ಜೂನ್ 4ರ ನಂತರವೇ ಹಣ ಯಾವಾಗ ಫಲಾನುಭವಿಯ ಕೈ ಸೇರುತ್ತೆ ಅಂತ ತಿಳಿಯೋದು. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.